ओम मित्रस्य चक्षुर्हरणी कृतं बलियस्तेजो ओम यशस्वी परितं समिद्धं अनाहनस्यं ओम वसनं जरिष्णं वैशव्याधिनं ददेहाति अजिनधारणं समर्पयामि ಈಗ ಎಲ್ಲರೂ ಅಕ್ಷತೆ ಕೊಡಿ ಅಕ್ಕ ಅಕ್ಷತೆ ಎಲ್ಲರೂ ಕೊಡಿ ಬನ್ನಿ ನೀವು ಹೇಳ್ತಿದ್ರು ನೀವಲ್ಲಿ ನಾನು ಹೇಳಬೇಕು ಓಂ ಯಜ್ಞೋಪವೀತ ಇತ್ಯಸ್ಯ ಮಂತ್ರಸ್ಯ ಪರಬ್ರಹ್ಮ ಪರಮಾತ್ಮ ತ್ರಿಷ್ಟುಕ್ ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾ ಪತೇರ್ಯತ ಸಹಜಂ ಪುರಸ್ತಾತ್ ಆಯುಷ್ಯ ಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾ ಪತೇರ್ಯತ ಸಹಜಂ ಪುರಸ್ತಾತ್ ಆಯುಷ್ಯ ಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾ ಪತೇರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯ ಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಬಲಂ ತದೇವ ಲಕ್ಷ್ಮೀ ಲಗ್ನ ಸಾವಧಾನ ಸುಮೂರ್ತ ಸಾವಧಾನ ಯಾ ಕುಂದೇ ಅವಳ ಯಾ ಚಿತ್ರವಸ್ತ್ರಾನ್ವಿತ ಯಾ ಶ್ವೇತ ಪದ್ಮಾಸನ ಬ್ರಹ್ಮ ಶಂಕರ ಪ್ರಭೃತಿ ದೇವೈ ಸದಾ ಪೂಜಿತ सा मां सरस्वती भगवती विशेष
ಅಲ್ಲ ಓಂ ಧ್ರುವಾದ್ಗಲ್ ಹಾಕಿ ಧ್ರುವಾದ್ರೋ ಧ್ರುವ ಪೃಥಿವಿ ಧ್ರುವ ತತ್ಪರ್ವತ ಇವೆ ಉಪವೀತಧಾರಣಲಗ್ನ ಸುಮುಹೂರ್ತ ಬರ್ತಿ ಹವಂತ ಬ್ರವಂತು ಈ ಧಾರಣಲಗ್ನ ಸುಮುಹೂರ್ತ ಬಂತು ಪುಟ್ಟ ಕಣ್ಣು ಮುಚ್ಕೊಳ್ಳಿ ನಾ ಕಣ್ಣು ಮುಚ್ಕೊ ಬನ್ನಿ ಅಕ್ಷಿತ್ ಹೀಗೆ ಇಲ್ಲಿ ಬನ್ನಿ ನೀವು ಏನು ಮಾಡಿ ಅವ ನಿಂತ್ಕೊಳ್ಳಿ ಅಕ್ಷಿತ್ 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 ಕೈ ಅಕ್ಷತೆ ಇರುತ್ತೆ ಪಕ್ಷ ಅಷ್ಟು ಪುಟ ಕಣ್ಣು ಮುಚ್ಚು ಕಣ್ಣು ಮುಚ್ಚು ಆಯ್ತಾ ಕೈ ಮುಗಿ ನಾನು ಹೇಳಿವತ್ತು ಕಣ್ಣು ಬಿಡಬಾರ್ದು ಕೈ ಬಿಟ್ಟು ಬರಬಾರ್ದು ಬಿಡಿ ಬರೋದು ಹಿಂಗೆ ಬೇಡ ಮುಖ ಸ್ಟ್ರೈಟ್ ಮಾಡು ಕಣ್ಣು ಬಿಡ ಹಾಕಿರ್ತೀನಿ ಈಗ ಹೋಮ ನೋಡು ಯಜ್ಞೇಶ್ವರಾಯ ನಮಃ ಪ್ರಾರ್ಥಯಾಮಿ ಅಪ್ಪ ಅಮ್ಮ ನೋಡು ನನ್ನ ನೋಡು ಆಚಾರ್ಯ ದೇವ ಭವ ಈಗ ಇವ್ರನ್ನೆಲ್ಲ ನೋಡು ಎಲ್ಲರೂ ಕೈ ಮುಗಿ ಅವರಿಗೆಲ್ಲ ಎಲ್ಲ ಕೈ ಮುಗಿ ಇದು ಇನ್ನೊಂದು ಜನ್ಮ ಅಂತ ಎನದರ್ ಬರ್ತ್ ಗೊತ್ತಾಯ್ತಾ ಆಯ್ತಾ ಎಲ್ಲ ನೋಡಿದ್ಯಾ ಬಾ ಕುಡಿ ಈಗ ಎರಡು ಕೈ ತೊಳ್ಕೊಳ್ಬೇಕು ಹೀಗೆ ಓಂ ಪವಿತ್ರಂ ಪ್ರಭುಗಾತ್ರಾಣಿ ಪರೀಶ್ವತಾಃ ಎರಡು ಕೈ ಅಕ್ಷಯ ತಲೆಗೆ ಹಿಡ್ಕೊ ಈಗ ಹಿಡ್ಕೊ ಬಲಗೈ ರೈಟ್ ಹ್ಯಾಂಡ್ ಹಿಡ್ಕೊ ಹೇಳು ಬಾ ಇಲ್ವಾ ಬರೀ अद्य पूर्वोक्त संकल्प प्रकारेण मम कुमारस्य ಅವಲಕ್ಷ
ನಿಮ್ಮ ಕೈ ಎರಡು ಕೈ ಹಾಗೆ ಈಗ ಒಂದು ಶೇಖರಣೆ ಕೊಟ್ಟ ಇಟ್ಕೊಳ್ಳಿ ಕೈನ ಕೊಟ್ಟು ಬಿಡ ಶೇಖರಣೆ ಕೊಟ್ಟ ಇಟ್ಕೊಳ್ಳಿ ಪವನ ಕುಮಾರ ಶರ್ಮನ್ ಅಗ್ನಿ ದೀರ್ಘ ಅಗ್ನಿ ದೀರ್ಘಾಯುರ್ಭವ ಪುನಃ ಪಕ್ಷ ಮಾಡಿ ಯಾವ ಥರದ ಮಾಡಿ ಭಗತ್ಯ ಪುನಃ ಸೆಕೆಂಡ್ ಕೊಟ್ಟಾಗ ಇಟ್ಕೊಳ್ಳಿ ಓಂ असौ ब्रह्मचारी पवन कुमार शर्मन दीर्घायुर्भव हस्तगढ़ सविताते हस्तम अग्रभी महे वयं देवस्य भोजनं श्रेष्ठं सर्वदातमं पुरंभगस्य धीमहि पुनः सेकंड कणि अतः ओम अग्नि राजाय स्तव असौ ब्रह्मचारी पवन कुमार शर्मन हस्तमग्रवीत अतः ओम सविताते देवस्य विचारेष्टे ब्रह्मचारी तं गोपाय समावृत कस्य ब्रह्मचार्यसि प्राणस्य ब्रह्मचार्यसि कस्माकम् उपनयते कायस्त्वा वरिददामि युवादुडे निम कೈ ಹೀಗೆ ಮಾಡಿ ಹೀಗೆ ಕೈ ಬಿಡಿ ಓಂ ಯುವಾಹ ಸುವಾಸ ಪರಿವೀತ ಆಗ ಸೊ ಶ್ರೀ ಬಿಡ ಕೈ ನಿಮ್ ಕೈ ಬಿಡ ಬಿಡ ಏನು ಮುಟ್ಟಿ ವಿವಾಹ ಓಂ ತಂಧೀರಾ ಸಕ್ಕವಯ ಉನ್ನಯಂತಿ ಸ್ಮಾಧ್ರೋ ಓ ಮನಸಾ ದೇವಿ ಒಂದು ಸುತ್ತ ಬರ್ತೀವಿ ಹೀಗೆ ಮಾಡಿ ಜಂಗ್ ಮುಟ್ಟಿ ಇಟ್ಕೊಳ್ಳಿ ಹೀಗೆ ಮುಟ್ಟಿ ಇಟ್ಕೊಳ್ಳಿ ಒಂದು ಸುತ್ತ ಓ ಮನಸಾ ದೇವಯಂತ ಹಾಗೆ ಮನಸ್ಸ ಅಷ್ಟೇ ಬಿಡಿ ಹಾಯ್ ಈಗ ದಿಮ್ಮಣ ಕೊಡ್ಲಿಯಾ ದಿಮ್ಮಣ ತಪ್ಪ ಆಯ್ತಾ ಬನ್ನಿ ಬೀಳಬೇಕಾದ್ರೆ ಮಾಸ್ಕ್ ಕೊಡಿ ಹಾಗೆ ಮಾಡಲಿಕ್ಕೆ ಬೇರೆ ಇದ್ದವರು ಹೇಳಿ ಏನು ಪಟ್ಟಿ ಸರ್ ಇನ್ನೊಬ್ರು ಭಾವ ಸರ್ ನೀವು ಅಕ್ಷತೆ ಇಡಿಸಿ ಆಯ್ತಾ ಅವರಿಗೆ ಗೆಣಸಿಗೆಲ್ಲ ಎಲ್ಲ ಪಟ್ಟಿ ಮುಗಿಸಿ ಅಲ್ಲಲ್ಲ ಇಲ್ಲಿ ಅಡೆ ಒಂದೇ ತರ ಇರ್ತದೆ ಕೊಡಬೇಡ ಜಸ್ಟ್ ಇಬ್ಬರು ಹೆಂಗಸರು ಬನ್ನಿ ಒಂದು ಇವರು ಬನ್ನಿ ಇನ್ನೊಬ್ಬರು ಹೆಂಗಸರು ಬನ್ನಿ ಅಕ್ಷತೆ ಮೊದಲು ಇಡ್ಸೋದು ಅಕ್ಷತೆ ಮೊದಲು ಏರ್ಪಟ್ಟಿ ಬಿಡಿಸಿ ಕಷ್ಟ ಹೋಗ್ಬೇಡಿ ಹೆಂಗಸಿಗೆ ಮಾತ್ರ ಅದು ಹೆಂಗಸಿಗೆ ಒಟ್ಟಿಲ್ಲ ಶುಭ ತಾಂಬೂಲ ಯಾವತ್ತೂ ಶ್ರೀಕರಂ ಭದ್ರಂ ಸರ್ ನೀವು ಬನ್ನಿ ನೀವು ಮಾವ ಸೋದರ ಮಾವ ಬನ್ನಿ ಸರ್ ಹೌದಾಗಿ ಮಾಡಿ ಹೊರಗಡೆ ತಗೊಳ್ಳಿ ಇವರ ತಗೊಳ್ಳಿ ಅವ್ರ ಕಡೆ ಅಕ್ಷತೆ ಇಡಿಸಿ ಬನ್ನಿ ಅಕ್ಷತೆ ಇಡಿಸಿ ಅವ್ರು ನಿಮ್ಗೆ ಹೆಂಗೆ ಮಾಡಿದ್ರೆ ನೀವು ಅದೇ ಥರ ಮಾಡಿ ಅಷ್ಟೇ ಪರಸ್ಪರ ಮುಖ ನೋಡ್ತಾ ಇದ್ದಾಗ ನಿಮಗೆ ಸಾಕು ಸಾಕು ಸರ್ ಇನ್ನೊಬ್ರು
ಬನ್ನಿ ಅಕ್ಷತೆ ಇರಿಸಿ. ಹೆಂಗಸಿರ್ಬೋದು ಬನ್ನಿ ಅಪ್ಪ, ಇಬ್ಬರು ಹೆಂಗಸ್ರು, ಹೆಂಗಸ್ರಿಗೆ ಮಾತ್ರ ಅಕ್ಷತೆ ಹೇಳ್ಬಿಟ್ಟು ಕಷ್ಟ ಉಂಟು ಬಾ ಒಬ್ಬರು. ಕೆಲಸದವ್ರು ಹೌದಾ? ಹೇಳಿ ಬಾಯ್. ಅಲ್ಲ ಸ್ಟೋರ್ಕಿ ಮಾಡಿ ಯಾರು ಕೆಲಸದವ್ರು ಯಾರಿದ್ರ ಅಕ್ಕಿ ಮುಡಿ ನಮಗೆ ಅಲ್ಲ ಇಲ್ಲಿಂದ ತರಬೇಡ ಅಕ್ಕ ಅಕ್ಕ ಸರಿ ಬಿಡಿ. ಸಾಕು 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 ಬನ್ನಿ ಸುಮ್ಮನೆ ಬನ್ನಿ 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 ಸಾಕು ಪಟೋಟ ಇಲ್ಲಕ್ಕೆ ಅದೆಲ್ಲ ಬನ್ನಿ 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 ಅಲ್ಲ ಅಲ್ಲ ಅದು ಎಲ್ಲಿ ಅಡ್ಡು ಕೊಡ್ತೀಯಾ ಅಲ್ಲಿ ಕೊಡಿ ಸೀರೆ ಇರ್ತಾರೆ ಅಲ್ಲಿ ಕೊಡಿ ಅಲ್ಲಿ ಕೊಡಿ 5 ರೂಪಾಯಿ ಮುಂದೆ ಇನ್ನೊಬ್ಬರು ಅಕ್ಷತೆ ಇರಿಸಿರೋರು ಇನ್ನೊಬ್ರು ಇರಬೇಕು ಇಲ್ಲಿ ಬನ್ನಿ ಸರ್ ಇಬ್ರು ಇದೊಂದು ನೋಡಿ ತಮ್ಮ ಹೆಸರು ಕೆಂಪಣ್ಣ ಅವರೇ ನೋಡಿ ಈಗ ಮುಹೂರ್ತ ಈಗಲೇ ಆಗಿದೆ ಇನ್ನು ಉಪದೇಶ ಉಡುಗೊರೆ ಆಮೇಲೆ ಆರ್ತಕ್ಷತೆ ಎಲ್ಲ ನಡೆಯುತ್ತೆ. ತಾವು ದಿವ್ಯ ಸಮೇತ ಅಲ್ಲಿಗೆ ಬಂದು ಹುಡುಗನಿಗೆ ಹುಟ್ಟುವಿಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಬೇಕು, ಮತ್ತೆ ತಾವು ವಿಚಾರಗಳನ್ನು ಸ್ವೀಕರಿಸಿ ಒಂದು ಸಭೆಯನ್ನು ಚಂದಗಾಣಿಸಿಕೊಡ್ಬೇಕು. ಆ ರೀತಿ ಸ್ವೀಕರಿಸಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಲ್ವಾ? ಒಂದಾಯ್ತು ಎಲ್ಲ. ಈಗ ಅಲ್ಲಿ ಪರಸ್ಪರ ಹಾಕಿ ಧ್ರುವಂತ ಇಂದ್ರಸ್ತಾಗಿಸ್ತರಾಸ್ತಂಧಾರಯತಾಂದ್ರು. ಈಗ ದಿಬ್ಬಣದವರು ನಿಮ್ಗೊಂದು ಸಾಮಾನು ತಗೊಳ್ಳಿ, ದಿಬ್ಬಣದವರು ತಗೊಳ್ಳಿ, ದಿಬ್ಬಣದವ್ರಿಗೆ ಆಗಬೇಡಿ, ಅವ್ರು ಬಂದು ಮುಂದೋಗಿ ಮುಂದೋಗಿ ಬನ್ನಿ ದಿಬ್ಬಣದವ್ರು ಮುಂದೋಯ್ಕ ಇದು ಸಭೆಗೆ ಸರ್ ಹಂಗೆ ನಿಂತ್ಕೊಳ್ಳಿ ಸರ್ ಎಕ್ಸರ್ಸೈಸ್ ಮಾಡಿ ಸಭೆ ಅದು ಎದುರಿಡಿ, ಎಲ್ಲ ಎದುರಿಡಿ. ಬರ್ಲಿ 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 ಭರದ್ವಾಜ ಭರದ್ವಾಜ ನಾನು ಕೇಳ್ಬೇಕಿನಿ ಹೇಳಿದ್ದು ಗೋತ್ರ ಅಶ್ವಲಾಭ ಶೂದ್ರ ಋಕ್ಶಾಖ ಋಕ್ ಶಾಖ ಅಧ್ಯಾಯಿ ಪವನ ಕುಮಾರ್ ಶರ್ಮ ಅಹಂಭೋ ಅಭಿವಾದೆ ಅಮ್ಮನ ಪಾದ ಮುಟ್ಟು, ಅಮ್ಮನ ಪಾದ ಕೊಟ್ಟು ಹಿಂಗೆ ಮಾಡ್ಕೊ ಅಪ್ಪನ ಹತ್ರ ಬಾ ಈಗ ಅಭಿವಾದೆ ಅಭಿವಾದೆ ಆಂಗಿರಸ ಪಾರಸ್ಪತ್ಯ ಭಾರದ್ವಾಜ ಇದು ಮಾಡಿ ಜಲನೆ ಮಾಡಿ ಪ್ರಯಾಣಿಸಯ ಪ್ರಬಲಾಂತ ಸಾಕು ಒಂದಾಯ್ತು. ಭರದ್ವಾಜ ಗೋತ್ರ ಆಶ್ವಲಾಯನ ಸೂತ್ರ ಋಕ್ಶಾಖ ಅಧ್ಯಾಯಿ ನಿನ್ನ ಹೆಸರು ಹೇಳ್ಕೊ. ಸರ್ ಪವನ ಕುಮಾರ ಇಂಗ್ಲೀಷಲ್ಲಿ ಹೇಳುವಾಗ ಅರ್ಧ ಅಕ್ಷರ ಹೇಳಬೇಕು ಆಯ್ತಾ? ಕನ್ನಡದಲ್ಲಿ ಪವನ ಕುಮಾರ ಶರ್ಮಣ ಶರ್ಮ ಅಹಂಭೋ ಅಭಿವಾದೆ ಅಪ್ಪನ ಪಾದ ಮುಟ್ಟು, ಅಪ್ಪನ ಪಾದ ಮುಟ್ಟು ಕಿವಿ ಮುಟ್ಟು ಆಯ್ತಾ? ಕಿವಿ ಮುಟ್ಟು ಆಯ್ತಾ? ಬದಿಲ್ ಕೊಡಿ ಬದಿಲ್ ಕೊಡಿ
ಅಷ್ಟೇ ಬನ್ನಿ. ಭೋಃ ಸಾವಿತ್ರೀಂ ಸಾವಿತ್ರೀಂ ಭೂಃ ಅನುಬ್ರೂಹಿ. ಏನರ್ಥ ಗೊತ್ತಾ? ಇವ್ರ ತಂದೆ ಇವರಿಗೆ ಗಾಯತ್ರಿ ಅಷ್ಟಾಕ್ಷರಿ ಪಂಚಾಕ್ಷರಿ ಅಂದರೆ ಅದೆಲ್ಲ ಹೇಳುವ ಉಪದೇಶ ಕೊಟ್ಟಿದ್ದಾರೆ. ಉಪದೇಶ ಅಫಿಷಿಯಲಿ ಅವರಿಗೆ ರೈಟ್ಸ್ ಕೊಡಬೇಕು ಅದೆಲ್ಲ ಅವರು ಕೊಟ್ಟಿದ್ದಾರೆ. ಅದೆಲ್ಲ ಅವ್ರಿಗೆ ಜಪ ತಪ್ಪ ಎಲ್ಲ ಮಾಡ್ತಾ ಇದ್ರು. ಇನ್ನು ಆ ಮಾಡುವ ಅಧಿಕಾರ ಕೊಟ್ಟಿದ್ಯಾ ಅಲ್ವಾ? ರಾಘವೇಂದ್ರ ನೋಡ್ರೆ, ನಾನು ಹೇಳಿದ್ದನ್ನು ನೀವು ಹೇಳಬೇಕು, ನೀವು ಹೇಳಿದ್ದನ್ನು ನಿಮ್ಮ ಮಗ ಹೇಳಬೇಕು. ಆಯ್ತಾ? ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಗಾಯತ್ರಿ ಛಂದಃ ಸವಿತಾ ದೇವತಾ ಗಾಯತ್ರಿ ಮಂತ್ರ ಉಪದೇಶ ಈ ಪಠನೆ ಪಠನೆ ವಿನಿಯೋಗ. ಓಂ ಭೂಃ ಓಂ ತತ್ಸತ್ ವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭುವಃ ಓಂ ತತ್ಸತ್ ವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಶಿವಃ ಓಂ ತತ್ಸತ್ ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ತತ್ಸತ್ ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಸಾಧ್यो ನಾರಾಯಣ ಋಷಿ ದೇವಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಅಷ್ಟಾಕ್ಷರಿ ಮಂತ್ರ. ಉಪದೇಶಗಳು ಉಪದೇಶ ನೀವು ಹೇಳಿ ಉಪದೇಶ ಪಠನೆ ಹೇಳಿ. ವಿನಿಯೋಗ. ಓಂ ಭೂಃ ಓಂ ನಮೋ ನಾರಾಯಣಾಯ. ಓಂ ಭುವಃ ಓಂ ನಮೋ ನಾರಾಯಣಾಯ. ಓಂ ಶಿವಃ ನಾರಾಯಣಾಯ. ಓಂ ಶಿವಃ ನಾರಾಯಣಾಯ. ಓಂ ಭೂರ್ಭುವಃ ಓಂ ನಮೋ ನಾರಾಯಣಾಯ. ರಾಮದೇವ ಋಷಿ ಪಂಕ್ತಿ ಛಂದಃ ಸದಾಶಿವ ರುದ್ರೋ ದೇವತಾ. ಓಂ ಅಷ್ಟಾಕ್ಷರಿ ಮಂತ್ರ. ಉಪದೇಶ ಉಪದೇಶ ಪಠನೆ ಹೇಳು. ವಿನಿಯೋಗ. ಓಂ ಭೂಃ ಓಂ ನಮೋ ನಾರಾಯಣಾಯ. ನಾರಾಯಣನಾಯ ನಾರಾಯಣಾಯ. ಓಂ ಭುವಃ ಓಂ ನಮೋ ನಾರಾಯಣಾಯ. ಓಂ ಶಿವಃ ಓಂ ನಮೋ ನಾರಾಯಣಾಯ. ಓಂ ಭೂರ್ಭುವಃ ಪಠನೆ ಓಂ ನಮಃ ಶಿವಾಯ. ಓಂ ಭುವಃ ಓಂ ನಮಃ ಶಿವಾಯ. ಓಂ ಶಿವಃ ಗಾಯತ್ರಿ ಅಷ್ಟಾಕ್ಷರಿ ಹೇಳ್ಬೇಡ. ಅಷ್ಟಾಕ್ಷರಿ ಪಂಚಾಕ್ಷರಿ ಮಂತ್ರ
ಪಠನ ಯೋಗ್ಯತಾ ಸಿದ್ಧಿರ್ಭವಂತೋ ಭ್ರವಂತು ಯೋಗ್ಯತಾ ಸಿದ್ಧಿರಸ್ತು. ಬೃಹಸ್ಪತಿಸ್ಥ ನೇನಕತು ಮಖ್ಯಂ ಅಂತ ಹೇಳ್ತಾರೆ. ಗೊತ್ತಾ ಏನು ಗೊತ್ತಾ ಅಂದರೆ ಮಮ ವೃತಂ ಹೃದಯಂತೆ ರಾಮ ಅಂತ ಹೇಳಿದ್ರೆ ಇಷ್ಟು ದಿವಸ ಇವನು ಏನೇನು ಜಪತಪ ಏನು ದೇವ್ರ ಕೆಲಸ ನೀನು ಮುಂದೆ ಕೂಡ ಆ ಜಪತಪಾದಿಗಳನ್ನೆಲ್ಲ ಮಾಡ್ಕೊಂಡು ಬರಬೇಕು. ಗೊತ್ತಾಯ್ತಾ? ಆಯ್ತಲ್ಲ? ಆಮೇಲೆ ಮಮ ಚಿತ್ತ ಮನುಚಿತ್ತಂತೆ ಎಷ್ಟು ಅಂತ ಹೇಳ್ತಾರೆ. ಅಂದರೆ ಯಾವ ಥರದಲ್ಲಿ ನಡ್ಕೊಂಡ್ರೆ ಬಿಹೇವ್ ಮಾಡಿದ್ರೆ ಅಂತ ನಡ್ಕೊಂಡ್ರೆ ನಿಮ್ಮ ತಂದೆಗೆ ಇಷ್ಟ ಆಗುತ್ತೋ ಆ ಥರದಲ್ಲಿ ನಡ್ಕೊಳ್ಬೇಕು. ಅಂದರೆ ಅವ್ರು ಹೇಳಿದ್ದನ್ನು ಕೇಳಬೇಕು. ಅವರು ಏನು ಹೇಳ್ತಾರೋ ಅದು ಅಂದರೆ ನಿನ್ನ ಒಳ್ಳೆಯದಕ್ಕೋಸ್ಕರ ಅವ್ರು ಹೇಳೋದು. ಹಾಗಾಗಿ ಅವರು ಹೇಳಿದ್ದನ್ನು ನೀನು ಆದಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡಬೇಕು, ಪರಿಪಾಲನೆ ಮಾಡಬೇಕು. ಆಯ್ತಲ್ಲ? ಹೇಳಿದ್ದನ್ನು ಮಾತು ಕೇಳಬೇಕು. ಆಮೇಲೆ ಮಮ ವಾಚಂ ಏಕಂ ಋತೋಜುಷಸ್ವ ಅಂತ ಹೇಳ್ತಾರೆ. ಅಂದರೆ ಏನಂತ ಗೊತ್ತಾ? ಮಮ ವಾಚಂ ಅಂದರೆ ನಾನು ಏನು ಹೇಳಿದ್ದೇನೆ ಜಪದ ಪಾದಿಗಳು ಮಾಡೋದು, ನಾನು ಹೇಳಿದ ಹಾಗೆ ಕೇಳೋದನ್ನ ಒಂದು ವ್ರತವಾಗಿ ಚಾಲೆಂಜ್ ಅಂತ ನೀವು ಆಂಗ್ಲವಾಗಿ ಇಂಗ್ಲೀಷಲ್ಲಿ ಕರಿತೀವಿ. ಅದನ್ನು ಚಾಲೆಂಜ್ ಆಗ್ತಾ ಬರಬೇಕು. ನಾನು ಹೀಗೇ ಇರ್ತೇನೆ ಅಂತ. ಬೃಹಸ್ಪತಿಷ್ಟ್ವ ಏನಕ್ಕೆ ಲಕ್ಷ್ಯ ಅಂತ ಹೇಳ್ತಾರೆ. ಏನರ್ಥ ಅಂದರೆ ಇದು ನಾವು ಕಟ್ಕೊಂಡದ್ದಲ್ಲ, ಇದು ಇವ್ರ ತಂದೆ ಇವರಿಗೆ ಉಪದೇಶ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ತಾತ ಅವರು ಇದನ್ನೆಲ್ಲ ನಿಮ್ಗೆ ಉಪದೇಶ ಕೊಟ್ಟಿದ್ದಾರೆ. ನಿನ್ನ ಮಗನಿಗೆ ಕೊಡ್ತೀಯ. ಇದು ಹೀಗೆ ಇದು ಮುಂದರಿಬೇಕು, ಕಂಟಿನ್ಯೂ ಆಗಬೇಕು. ಅಂದರೆ ನಾವು ಬ್ರಾಹ್ಮಣರಾಗಬೇಕು, ನಾವು ಬ್ರಾಹ್ಮಣರ ಥರ ಇರಬೇಕು. ಗೊತ್ತಾಯ್ತಾ? ಅದು ಭಜನೆ ಕೊಡಿ, ಭಜನೆ ಮಾಡ್ಕೊಳ್ಳಿ. 3 ಸುತ್ತು ಬರ್ಕೊಳ್ಳಿ. ಬರಲಿ ಬಂತಲ್ಲ, ಕರೆಕ್ಟ್ ಆಯ್ತಲ್ಲ, ಸರಿ ಇತ್ತಾ? ಅದು ನಾವು ಅಂದಾಜ್ಮೇಲೆ ಮಾಡುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಲ್ಲ. ದಂಡದಾನಿ ಓದಿ ಕೊಡಿ. ಬಲಗೆ ಹೇಳ್ಕೊಂಡು ದಮಯಿತ್ವಾ ಮಾಂ ಮಾರ್ಗೆ ಸಂಸ್ಥಾಪಯನ್ ಸ್ವಯಂ ದಂಡೇ ಕರೆ ಸ್ಥಿತೋ ಯಸ್ಮಾತ್ ಕಸ್ಮಾತ್ ರಕ್ಷಯತೋ ಭಯಂ. ನೋಡಿ ಹೇಳಿ ಬ್ರಹ್ಮಚಾರ್ಯಸಿ ಅಪೋಷಾನ ಕರ್ಮ ಕುರು ದಿವಾ ಮಾಸ್ವಾಪ್ಸೀಹಿ ಸೀಹಿ ಸಾಯಂ ಪ್ರಾತರ್ ವಿಕ್ಷೇತ ಸಾಯಂ ಪ್ರಾತರ್ ಸಮಿದಮಾದೀಹಿ ಆಚಾರ್ಯಾಧೀನಂ ವೇದಮದೀಶ್ವ 12 ವರ್ಷಾಣಿ ವೇದ ಬ್ರಹ್ಮಚರ್ಯಂ ಗ್ರಹಣಾಂತಂ ವಾ. ಈಗ ನೋಡಿ ಬ್ರಹ್ಮಚಾರ್ಯಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು? ನಮಗೆ ಹೇಳ್ತಾ ಗೊತ್ತಿಲ್ಲ. ಬ್ರಹ್ಮಚಾರ್ಯಸಿ ಅಂದರೆ ಇಷ್ಟು ದಿವಸ ನೀನು ಬರೇ ಪವನ ಕುಮಾರ ಎಂಬ ಹೆಸರಿನ ಹುಡುಗ, ಇವತ್ತಿಂದ ನೀನು ಬ್ರಹ್ಮಚಾರಿ ಅಂದರೆ ಬ್ರಾಹ್ಮಣರಾದ ಹುಡುಗರು ಯಾವ ಥರ ನಡ್ಕೊಳ್ಬೇಕು ಆ ಥರ ಇದ್ದರೆ ಮಾತ್ರ ಬ್ರಹ್ಮಚಾರಿ ಅಂತ. ನೀವು ಹುಟ್ಟಿದ ಕೂಡಲೇ ಬ್ರಹ್ಮಚಾರಿ ಆಗುವುದಿಲ್ಲ. ನಯನ ಆಗಿ ಉಪದೇಶ ಆದರೆ ನೀನು ಉಪದೇಶ ಪ್ರಕಾರ ನಡ್ಕೊಂಡ್ರೆ ಬ್ರಹ್ಮಚಾರಿ ಆಗ್ತೀವಿ. ಅಂದರೆ ನೋಡು, ಇವಾಗ ಅವ್ರು ನಿನಗೆ ಅಗ್ನಿ ಕಾರ್ಯಲ್ಲಿ ಹೇಳಿಕೊಟ್ರು, ಅವರು ಅಲ್ವಾ ಅಗ್ನಿ ಹೇಳಿಕೊಟ್ರು, ಆಮೇಲೆ ಆಚಮನ ಹೇಳಿಕೊಟ್ಟು ಎಲ್ಲ ಇದನ್ನೆಲ್ಲ ನೀನು ಪ್ರತಿದಿನ ಮಾಡಬೇಕು. ಆವಾಗ ನೀನು ಬ್ರಹ್ಮಚಾರಿ ಆಗ್ತೀವಿ. ಯಾಕಂದರೆ ಸುಮ್ಮನೆ ಬ್ರಹ್ಮಚಾರಿ ಆಗುದಿಲ್ಲ. ನಾವು ಏನು ಉಪದೇಶ ಅದನ್ನೆಲ್ಲ ನೀನು ಫಾಲೋ ಮಾಡಬೇಕು ಆಯ್ತಾ. ಅಪೋಷಾನ ಕರ್ಮ ಕುರು ಅಂತ ಹೇಳ್ತಾರೆ. ನೀನು ಸಾಯಂಕಾಲ ಮತ್ತು ಬೆಳಿಗ್ಗೆ ಎಲ್ಲ ಸಂಧ್ಯಾವಂದನೆ ಜಪತಪಾದಿಗಳನ್ನೆಲ್ಲ ಮಾಡಬೇಕು. ಒಂದು ಆಚಮನ ಮಾಡಬೇಕು ಇತ್ಯಾದಿ ಎಲ್ಲ ಕ್ರಮ ಇದೆ, ಅದನ್ನೆಲ್ಲ ನೀನು ಮಾಡಬೇಕು. ಆಮೇಲೆ ದಿವಾಮಾಸ್ವಾಪ್ಸಿ ಅಂತ ಹೇಳ್ತಾರೆ. ಅಂದರೆ ಏನಂತ ಗೊತ್ತಾ? ಹಗಲೊತ್ತು ನಿದ್ದೆ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು ಅಂತ ಕೇಳ್ತೇವೆ. ಹಗಲೊತ್ತು ನಿದ್ದೆ ಮಾಡಿದರೆ ಆಕ್ಟಿವ್ ಮೈಂಡ್ ಅಂತ ನಿಮ್ಮ ಕಲಿಕೆಯ ಶಕ್ತಿ, ತೀಕ್ಷ್ಣತೆ, ಬುದ್ಧಿಯ ತೀಕ್ಷ್ಣತೆ, ಅದರದ್ದು ಆ ಬುದ್ಧಿ ಶಕ್ತಿ ಕಮ್ಮಿ ಆಗುತ್ತಂತೆ. ಯಾಕಂದರೆ ಓದುವ ಮಕ್ಕಳಿಗೆ ಆಕ್ಟಿವ್ ಮೈಂಡ್ ತುಂಬ ಮುಖ್ಯ, ಅದನ್ನು ನಾವು ಇಟ್ಕೊಳ್ಬೇಕು. ಹಾಗಾಗಿ ಹಗಲೊತ್ತು ನಿದ್ದೆ ಮಾಡಿದರೆ
ನಿಂಗೆ ಆಗಿ ಸೈಕಲ್ ಎಲ್ಲ ಒಂಥರ ನೀನು ತೂಕಡಿಸ್ತಾ ಇರ್ತೀಯ, ಆಮೇಲೆ ತಲೆ ಪಾಠ ಹೋಗುದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಚಾರಿ ಆಮೇಲೆ ಒಂದು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ, ಆಯ್ತಾ. ಆಮೇಲೆ ಸಾಯಂ ರಾತ್ರಿ ಸಮಿಧಮಾದೇಹಿ ಅಂತ ಹೇಳಿದ್ರೆ ಅಗ್ನಿ ಕಾರ್ಯ ಹೇಳಿಕೊಟ್ಟರಲ್ಲ ಅವರೀಗ. ಈಗ ಸಮಿತ ಅದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ತುಂಬ ದಿನ ಮಾಡಬೇಕು. ಲೆಕ್ಕಾಚಾರ ಮದುವೆ ಆಗೋ ತನಕ ಮಾಡಬೇಕಂತ ಶಾಸ್ತ್ರಕಾರ ಹೇಳ್ತಾರೆ. ಆದಷ್ಟು ದಿವಸ ನೀನು ನಿನಗೆ ಆದಷ್ಟು ದಿವಸ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ, ಆಯಿತಾ. ಆಮೇಲೆ ಸಾಯಂ ಪ್ರಾತರ್ ಭಿಕ್ಷೇತ ಅದೇನಂತ ಏನು ಗೊತ್ತಾಗ ಮೊದಲು ಈ ಥರ ಸ್ಕೂಲ್ಗಳಿರಲಿಲ್ಲ, ಬರೇ ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ಏನು, ಅಲ್ಲೇ ಇರಬೇಕು. ನಿಮ್ಗೆ ಗೊತ್ತಲ್ಲ, ಮನೆ ಬರೋ ಹಂಗಿಲ್ಲ. ಭಾಳ ಸಿಟ್ಟಿರುತ್ತಲ್ಲಿ. ಒಂದ್ಸಲ ವಾರಕ್ಕೊಂದ್ಸಲ ಹೋಗಿ ನಿಮ್ಮ ತಂದೆ ತಾಯಿ ನೋಡ್ಬೇಕಾಗುತ್ತೆ, ಆ ಥರ ಕಷ್ಟ ಇದೆ. ಅಂದರೆ ಮೊದಲೆಲ್ಲ ಗುರುಕುಲ ಅಂತ ಅಲ್ಲಿ ಋಷಿ ಮುನಿಗಳು ವೇದಾಯನ್ನ ಹೇಳಿಕೊಡ್ತಾ ಇದ್ರು. ಅದು ಅವ್ರ ಆಶ್ರಮಕ್ಕೆ ಹೋಗ್ಬೇಕು. ನೀನು ಆಶ್ರಮಕ್ಕೆ ಒಂದ್ಸರ್ತಿ ನಿನ್ನನ್ನು ಇವತ್ತು ತಾಯಿ ತೊಡೆ ಮೇಲೆ ಕೊಡಿಸಿ ಊಟ ಹಾಕಿ ಬಿಟ್ಟರೆ ನೀನು ಕಲಿಕೆ ಕಂಪ್ಲೀಟ್ ಆಗೋದಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡ್ಬೇಕು ನೀನು? ಅವ್ರು ಹೇಳ್ತಾರೆ ಭಿಕ್ಷೆ ಎತ್ತಬೇಕು. ಅಂದರೆ ಕಲಿಕೆ ಓದುವ ಸ್ಥಿತಿಯಲ್ಲಿ ನಿಮಗೆ ತುಂಬ ಲಕ್ಸುರಿ ಲೈಫ್ ಇರಬಾರ್ದು. ಯಾಕೆ? ಬರೀ ಅದ್ರ ಬಗ್ಗೆ ಗಮನ ಹೋಗುತ್ತೆ, ತಲೆಗೇನು ಹತ್ತೋದಿಲ್ಲ. ಅವಾಗ ಗೊತ್ತಾಯ್ತಾ, ಬರೀ ಮೊಬೈಲ್ ನೋಡೋದು ಇದೇ ಆಗುತ್ತೆ. ಹಾಗಾಗಿ ನೀನು ಲಕ್ಸುರಿ ಲೈಫು ಬ್ರಹ್ಮಚಾರಿಗಳಿಗಿಲ್ಲ. ಹಾಗಾಗಿ ಗುರುಕುಲದಲ್ಲಿದ್ದರೆ ಅವ್ರು ಸ್ಟ್ರಿಕ್ಟ್ ಆಗಿ ಅವ್ರು ನೋಡ್ಕೊಳ್ತಾರೆ. ನಿನ್ನ ಮನೆಯಲ್ಲಿದ್ದರೆ ಇವ್ರಿಗೆ ಬುದ್ಧಿ ಮಾಡ್ತಾರೆ. ಹಾಗಾಗಿ ಮೊದಲು ಗುರುಕುಲ ಕೃಷಿ ಒಂದು ಅಲ್ಲಿ ಓದಿಸ್ತಾ ಇದ್ರು. ಅವಾಗ ಅವರಿಗೆ ಒಬಿಡಿಯೆಂಟ್ ಆಗಿರ್ಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಏನು ಮಾಡ್ತಾರೆ, ಭಿಕ್ಷೆ ಬೇಡ್ಕೊಂಡ್ಬಂದ್ರು ಅಂತಾರೆ. ತಾಯಿ ಮೇಲೆ ಬರೋಂಗಿಲ್ವಲ್ಲ, ಭಿಕ್ಷೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಗುರುಗಳಿಗೆ ಕೊಡೋದು ಇದು. ಆದರೆ ಈಗ ಹಾಗಿಲ್ಲ. ತಂದೆ ನಿನಗೆ ಏನು ಕಲಿಸ್ತಾರೋ, ಇವಾಗ ಇದು ಕಂಟೆಂಪ್ರರಿ ಎಜುಕೇಶನ್ ಅಂತ ಸಮಕಾಲದ ವಿದ್ಯೆ ನೀವು ಎಷ್ಟೇ ಕಲಿಸ್ತೀವಿ. ಗುಡ್. ಈಗ ಕೋರ್ಟಲ್ಲಿ ಚೆನ್ನಾಗಿ ಓದಬೇಕು, ಅವ್ರು ಏನು ಕಲಿಸ್ತಾರೋ. ಯಾಕಂದರೆ ಬ್ರಾಹ್ಮಣರಾದವರಿಗೆ ಎಲ್ರಿಗೂ ಬೇಕು ಎಜುಕೇಷನ್. ಬ್ರಾಹ್ಮಣರಿಗೆ ತುಂಬ ಮುಖ್ಯ. ನಮಗೆ ಎಜುಕೇಷನಿಂದ ಯಾರು ಏನು ಕೆಲಸ ಕೊಡೋದಿಲ್ಲ. ಒಳ್ಳೆ ಕೆಲಸ ಸಿಗಬೇಕಾದ್ರೆ ಅದನ್ನು ತಂದೆ ಏನು ಕಲಿಸ್ತಾರೆ ಅದನ್ನು ಓದಬೇಕು. ಆಮೇಲೆ ಆಚೆ ವೇದ ಮದೀಶ್ವ ಲೆಕ್ಕಾಚಾರ ವೇದ ಕಲಿಬೇಕು. ಬ್ರಾಹ್ಮಣರಾದವರು ವೇದ ಕಲಿಬೇಕಾದ್ರೆ 12 ವರ್ಷ ವೇದ ಕಲಿಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದ ಇದೆ. ಒಂದೊಂದು ವೇದಕ್ಕೆ 3 ವರ್ಷ, 3-4 3 into 4 ಇಷ್ಟು 12. 12 ವರ್ಷ ವೇದಾಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಆದರೆ ಇವತ್ತು ಎಷ್ಟು ಮಂತ್ರ ಆಗುತ್ತೋ ಅಷ್ಟು ಕಲಿಬೇಕು, ಅದನ್ನು ಬಿಡಬಾರ್ದು. ಯಾಕಂದರೆ 12 ವರ್ಷದಲ್ಲಿ ಇವಾಗ ಕಲಿಯೋಕ್ಕಾಗೋದಿಲ್ಲ. ಆಯ್ತಾ, ಅದಕ್ಕೆ ಎಷ್ಟು ದಿವಸ ಕಲಿಬೇಕು. ಆಮೇಲೆ ಗ್ರಹಣ ಅಂತವ್ವ ಅಂದರೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ತಂದೆ ತಾಯಿ ಏನು ಕಲಿಸ್ತಾರೋ ಅವರಿಗೆ ವಿಧೇಯರಾಗಿದ್ದುಕೊಂಡು ಅವ್ರು ಏನು ವಿದ್ಯೆಯಲ್ಲಿ ಕಲಿಸ್ತಾರೋ ಅದನ್ನೆಲ್ಲ ಕಲಿತ್ಕೊಂಡು ಅವರ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಒಳ್ಳೆಯ ಮಗನಾಗಿ ನೀನು ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ಅವ್ರ ಮುಖ ನೋಡಿ ಹೇಳಿ ಬಾಢಂ ಹೇಳ ಅಂದರೆ ಒಪ್ಕೊಂಡಿದ್ದೆ ಅಂತ ಅರ್ಥ ಅಷ್ಟೇ. ಗೊತ್ತಾಯ್ತಾ? ಅಗ್ರೀಡ್. ರಘುರಾಂತ ಭರದ್ವಾಜ ಗೋತ್ರ ಆಶ್ವಲಾಯನ ಸೂತ್ರ ನೃಗಶಾಖ ಅಧ್ಯಾಯಿ ಪವನಕುಮಾರ ಶರ್ಮ ಮದಂಭೋ ಅಭಿವಾದಯಿ. ಅಮ್ಮನ ಪಾದ ಮುಟ್ಟು ಎರಡು ಕೈಯಲ್ಲಿ ಭವತಿ ಭಿಕ್ಷಾನ್ ದೇಹಿ. ಹೆಂಗಸರ ಹತ್ರ ಭಿಕ್ಷೆ ಬೇಡುವಾಗ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ಬೇಕು. ಗಂಡಸರು ಬೇಡುವಾಗ ಭವಾನ್ ಭಿಕ್ಷಾನ್ ದದಾತು ಅಂತ ಹೇಳ್ಬೇಕು. ಅಕ್ಷತೆ ಇಡಿಸಿ ಇಲ್ಲಿ ಅಕ್ಷತೆ ಇಡಿಸಿ 2 ಸಲ ಅಕ್ಷತೆ ಹೇಳಿ ನೆಲಪಟ್ಟಿ ಮುಗಿಸಿ. ನೆಲಪಟ್ಟಿ ಮುಗಿಸಿ ಅದಲ್ಲಿ ಅಕ್ಕಿ ಕೈ 2 ಸರ್ತಿ ಅಕ್ಕಿ ಮತ್ತೆ ಋಗ್ವೇದ ಮದೀಶ್ವ ಹೇಳ ಅದಿಶ್ಯಾಮಿ. ಯಜುರ್ವೇದ ಮದೀಶ್ವ ಹೇಳ ಅದಿಶ್ಯಾಮಿ. ಸಾಮವೇದ ಮದೀಶ್ವ ಅದಿಶ್ಯಾಮಿ. ಸಕಲ ಶಾಸ್ತ್ರಾಜ್ಞ ದೇಶ್ವ. ಅದಷ್ಟು ಊಟಕ್ಕೆ ಆಯ್ತಾ? ಒಳ್ಳೆ ಖರ್ಚಿಗೆ ಇಡ್ಬೇಕಲ್ಲ. ಇದಕ್ಕೆ 2 ಅಕ್ಷತೆ ಹಾಕಿಬಿಡಿ. ಅಪ್ಪನಿದ್ರೆ ಬಾ ಆಯ್ತಾ? ಸಾಕಾಗ್ತದೆ, ಸರಿ ಮಾಡಿಕೊಂಡು ಅಪ್ಪನಿದ್ರೆ ಬಾ. ಭಿಕ್ಷೆ ಎಲ್ಲ ಕಡಿಮೆ ಅವರು ಅಜ್ಜ ಅಜ್ಜಿ ಕೊಡಬೇಕು. ಅವ್ರು ಮಾಡಿ ಇವ್ರಿಗೆ ಮಾಡಲಿಲ್ಲ, ನೀವು ಮಾಡಿಸ್ಬೇಕಾ? ಮಾಡ್ತೀನಿ ಮಾಡ್ತೀನಿ. ಅದು ಕೊಡಿ, ಎಲ್ಲ ಕೊಡಿ, ಎಲ್ಲ ಕೊಡಿ. ಆಮೇಲೆ ಹುಡುಗರೆಲ್ಲ ಕಡೆ ಮಾಡ್ರೆ ಈಗ ಅಭಿವಾದಿ
ಆಂಗಿರಸ ಭಾರತಪಟ್ಯ ಹೀಗೆ ಭಾರದ್ವಾಜ ತ್ರಯಾರ್ಷಯ ಪ್ರವರಾಂತ ಭರದ್ವಾಜ ಗೋತ್ರ ಆಶ್ವಲಾಯನ ಸೂತ್ರ ರತಿಶಾಖ ಅಧ್ಯಾಯಿ ನಿನ್ನ ಹೆಸರು ಹೇಳ್ಕೋ ಶರ್ಮಾ ಅಹಂಭೋ ಅಭಿಮಾನಿ ಅಪ್ಪನ ಪಾದ ಮುಟ್ಟಿ ಅವರು ನಿಮ್ಮ ಅತ್ತೆನ ಭವಾನ್ ದೀಕ್ಷಾನ್ ದದಾತು ಅಕ್ಷರ ತೀರಿಸಿ 2 ಸಲ ನೆಲಪಟ್ಟಿ ಮತ್ತು ನೆಲಪಟ್ಟಿದೆಯಾ ಪಾತ್ರ ಕೈ ಕೊಡಿ ತಗೊಳ್ಳಿ ಚೂಚು ಬಗ್ಬೇಕಾ ವೇದ ಮದೀಶ್ವಾಗೆ ಅಧಿಶ್ಯಾಮಿ ಕಲಿತೀನಿ ಅಂತ ಅರ್ಥ ಕಲಿತೀನಿ ಯಜುರ್ವೇದ ಮದೀಶ್ವ ಸಾಮವೇದ ಮದೀಶ್ವ ಮದೀಶ್ಯಾಮಿ ಸದಾಶಾಸ್ತ್ರಾಣ್ಯಧೀಶ್ವ ಹೇಳಿ ಕೊನಾಕ್ಷತ್ರ ನನ್ನಲ್ಲಿ ನಿಂತು ನನ್ನಲ್ಲಿ ನಿಂತು ಅಭಿಮಾನಿ ನಿಮ್ಮ ಅಂಗಿರಸ ಅತ್ತೆ ಭಾರದ್ವಾಜ ಚೇರ್ ಚೇರ್ ಪ್ರವರಾಂತ ಪ್ರವರ ನಿಮ್ಮಪ್ಪ ಅನ್ವಿತ ಅಹಂಭೋ ಅಭಿವಾದಯೇ ಅಜ್ಜನ ಕಾಲ ಮಾಡಿದ್ದಾರೆ ಕೇಳುತ್ತ ಮಾತೇಬೇಕು ಫೋಟೋ ಬರೋದ ಕೇಳುತ್ತೆ ಭಿಕ್ಷೆ ಕೇಳು ಭವಾನ್ ಭಿಕ್ಷಾ ಭಿಕ್ಷೆ ಸಕಲ ಶಾಸ್ತ್ರ ನೀರು ನೀರು ಹಾಕಿ ನಿತ್ಯ ಜಪ ಮಾಡಿ ಅಂತ ನಮಸ್ಕಾರ ಮಾಡು ಆಯ್ತಾ ಮತ್ತೆಲ್ಲ ಕಡೆಗೆ ಆರ್ಥಶಕ್ತಿ ಆಗುವಾಗ ಇನ್ನು ಬೇರೆಯವರಿಗೆ ಹಾಂ